ಮೇಡಮ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ದೇವಸ್ಥಾನಕ್ಕೆ? ಮೇಡಮ್ ನಾವು ಚಿಕ್ಕ ಹುಡುಗರಿಂದನೂ ಬರ್ತೀವಿ ದೇವಸ್ಥಾನಕ್ಕೆ. ಇವಾಗ ಒಂದ್ 4-5 ವರ್ಷದಿಂದ ಪ್ರತಿ ಅಮಾವಾಸ್ಯೆಗೂ ತಪ್ಪದಿದ್ದ ಬರ್ತಾನೆ ಇರ್ತೀವಿ. ನಮ್ಗೆ ಯಾವ ಅಮಾವಾಸ್ಯೆ ದಿನ ಯಾವಾಗ ಆಗುತ್ತೆ ಅವಾಗ ಬಂದು ಹೋಗ್ತೀವಿ. ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನಮ್ಗೇನ ಬಂದು ಹೋಗೋದಕ್ಕೆ ನಮ್ಗೊಂದ್ ಸ್ವಲ್ಪ ಸಮಾಧಾನ. ಅಯ್ಯಪ್ಪ ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತಾನೆ ನಾವು ಬರ್ತೀವಿ. ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತಾನೆ ಬರ್ತೀವಿ. ಎಲ್ಲಾ ಭಗವಂತನ ಇಚ್ಛೆ. ಭಗವಂತನ ಮುಂದೆ ನಾವ್ ಯಾರು ದೊಡ್ಡವರಲ್ಲ. ಅಯ್ಯಪ್ಪ ಹೆಂಗ್ ದಾರಿ ತೋರಿಸ್ತಾ ಇರ್ತಾನೆ ನಾವ್ ಹಂಗ್ ನಡೀತಾ ಇರ್ತೀವಿ. ನೋಡಿ ಇವತ್ತು ನಮ್ ಕೈಲಾದಷ್ಟು ಒಂದು ಏನೋ ಅನ್ನದಾನಕ್ಕೆ ಅನ್ಬಿಟ್ಟು ನಾವು ಇವತ್ತು ಒಂದು ಮೂಟೆ ಅಕ್ಕಿಯನ್ನು ತಗೊಂಡ್ಬಂದು ದೇವ್ರಿಗೆ ಕೊಟ್ಟಿದೀವಿ. ನಾವು ಇವತ್ತು ಇಷ್ಟಿನಿಂದ ನಮ್ಗೆ ತರ್ಬೇಕು ಅನ್ನಿಸ್ತಾ ಇತ್ತು. ಅದೇನೋ ಇವತ್ತು ನಮ್ಗೆ ದಾರಿ ತೋರಿಸಿತ್ತು. ನಾವ್ ಇವತ್ತೊಂದು ಅನ್ನದಾನಕ್ಕೆ ಅಂತಾನೆ ಒಂದು ಮೂಟೆ ಅಕ್ಕಿ ಕಾಣಿಕೆಯನ್ನ ತಗೊಂಡ್ಬಂದು ಕೊಟ್ಟು ಭಗವಂತನ ದರ್ಶನ ಮಾಡ್ಕೊಂಡು ಬಂದು ನಾವು ಅನ್ನದಾಸೋಹದಲ್ಲಿ ಭಾಗಿಯಾಗಿ ದೇವ್ರ ನಮಸ್ಕಾರ ಹಾಕೊಂಡು ಹೊರಟಿದೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಒಂದು 60 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ ಸರ್. ಮುದ್ರೆ ದೇವಸ್ಥಾನ ಮುಂದೆ ಕಡೆನೆ? ದೇವಸ್ಥಾನ ಮುಂದೆ ಏನು ಹೊಟ್ಟೆ ಜೀವನಕ್ಕೆ ಮಾಡ್ತಾ ಇದ್ದೀವಿ ಸರ್. 60 ವರ್ಷ ನೀವು ಹೆಚ್ಚು ಕಮ್ಮಿ 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿ ನಾವು ಬೆಳಗ್ಗೆ 6 ಗಂಟೆಗೆ ಬರ್ತೀವಿ, ಸಾಯಂಕಾಲ 7 ಗಂಟೆಗೆ ಹೋಗ್ತೀವಿ. 7-8 ಗಂಟೆವರೆಗೂ ಹೋಗ್ತೀವಿ. ಎಷ್ಟು ವ್ಯಾಪಾರ ಮಾಡ್ಬೋದು? ಎಷ್ಟಾಗ್ತದೆ ಅಂತ ಹೇಳೋಣ. ಒಂದ್ ದಿನಕ್ಕೆ ಒಂದು 2,000 ಆಗ್ಬೋದು, ಇಲ್ಲ 3,000 ಆಗ್ಬೋದು, ಇಲ್ಲ ಒಂದಿನ ಇಲ್ವೇ ಇಲ್ಲ. ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರೋದು ಯಾವ ವಾರ? ಶನಿವಾರ ಭಾನುವಾರ. ನೀವು 60 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಜೀವನ ಇದರಿಂದಾನೇ ನಡೀತಾ ಇರೋದು. ನಿಮ್ಮ ಹೆಸರು? ನರಸಮ್ಮ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಒಂದ್ 30 ವರ್ಷದಿಂದ ಮಾಡ್ತೀವಿ. ಡೈಲಿ ವ್ಯಾಪಾರ ಮಾಡ್ತೀವಿ? ಡೈಲಿ ವ್ಯಾಪಾರ ಆಗುತ್ತೆ. 1,000, 2,000, 1,500 ಹಿಂಗ ವ್ಯಾಪಾರ ಆಗುತ್ತೆ. ಶನಿವಾರ 5,000, 6,000, 10,000 ತನಕ ವ್ಯಾಪಾರ ಆಗ್ತದೆ. 30 ವರ್ಷದಿಂದಾನೇ ವ್ಯಾಪಾರ ಮಾಡ್ತೀವಿ. ಭಾಗ್ಯನ ನಮ್ ಜೀವನ ಇದೆ. ಶನಿವಾರ, ಭಾನುವಾರ, ಸೋಮವಾರ ಬರ್ತಾರೆ. ಭಾಗ್ಯಮ್ಮ. ಕಳಪುರ ವ್ಯಾಪಾರ, ಕಾಯಿ ವ್ಯಾಪಾರ ಮಾಡ್ತೀವಿ. ನಮಸ್ಕಾರ. ಇವತ್ತು ಸಮುದಾಯ ಟಿವಿ ತಂಡ ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನು ಈ ಚಿಕ್ಕಮದುರೆ ಒಂದು ಶನೇಶ್ವರನ ವಿಶೇಷ ಹೇಳಿ ಗುರುಗಳು ಸಮಾಜಕ್ಕೆ. ಇದು ಶನೇಶ್ವರ ಸ್ವಾಮಿ ಮೂಲ ಕ್ಷೇತ್ರ. ಇದು 1951ನೇ ಇಸ್ವಿನಲ್ಲಿ ಶನೇಶ್ವರ ಸ್ವಾಮಿ ಗಂಗನ್ಮಯ್ಯ ಅಂತ ನಮ್ಮ ತಾತ ಅವರು, ಅಂದ್ರೆ 51ನೇ ಇಸ್ವಿನಲ್ಲಿ ಅವರು ಮೊದಲು ಕೃಷಿಕರಾಗಿದ್ರು. ಅವರು ನಾವು ಮೂಲತಃ ಚಿಕ್ಕ ಕುಟುಂಬದವರಲ್ಲ, ನಾವು ಕೃಷಿಕರಾಗಿದ್ವಿ. ಸ್ವಾಮಿಗೆ ನಮ್ಮ ಹಿಂದಿನ ಜನ್ಮದಲ್ಲಿ ನಮ್ಮಿಂದ ಒಂದು ಸೇವೆ ಆಗ್ಬೇಕಾಗಿತ್ತು. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಸಾಧ್ಯವಾಗದಿರೋದ್ರಿಂದ ಈ ಜನ್ಮದಲ್ಲಿ ನಮ್ಮಿಂದ ಸೇವೆ ಆಗ್ತಾ ಇದೆ. ಇಲ್ಲಿ ನಮ್ಮ ತಾತ ಅವರು ಮನೆಯಿಂದ ಹೊಲಕ್ಕೆ ಹೋಗ್ಬೇಕಾದ್ರೆ ಅವ್ರ ಹೆಸರು, ಅವ್ರಿಗೆ ಗಂಗನ್ಮಯ್ಯ ಅಂತ ಅವ್ರ ಹೆಸರು, 4 ಸರಿ ಅವ್ರ ಹೆಸರು ಕರೆದಂಗ ಆಯ್ತಂತೆ. ಆಗ ಅವರು ಯಾರೋ ನನ್ ಕರಿತಾ ಇದಾರೆ ಅಂತ ಇಲ್ಲಿ ನೋಡಿದಾಗ ಜೊತೆಲಿದ್ದವ್ರಿಗೆ ಕೇಳಿಸಿಲ್ಲ, ಇವ್ರೊಬ್ರು ಮಾತ್ರ ಕೇಳಿಸಿದೆ. ಮತ್ತೆ ವಾಪಸ್ ಬಂದಾಗ ಅಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕನಸವಾಡಿ ಅಂತ ಒಂದು ಹಳ್ಳಿ ಇದೆ, ಅದೇ ನಮ್ಮೂರು. ಅಲ್ಲಿ ಅಶ್ವತ್ಥ ವೃಕ್ಷದ ಕೆಳಗಡೆ 14 ವರ್ಷದ ಬಾಲಕನ ರೀತಿನಲ್ಲಿ ಸ್ವಾಮಿ ಪ್ರತ್ಯಕ್ಷ ಆಗಿ, ಅಂದ್ರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ಆಗಿರೋ ದೇವರು ಅಂದ್ರೆ ಶನೇಶ್ವರ ಒಬ್ರೆ. ಯಾಕೆಂದ್ರೆ ಕಲಿಯುಗನ್ನ ಮುನ್ನಡೆಸ್ತಾ ಇರೋರು ಇವರೊಬ್ರೇನೆ. ಹಾಗಾಗಿ ನಮ್ಮ ತಾತ ಅವರಿಗೆ ಸ್ವಾಮಿ ಪ್ರತ್ಯಕ್ಷ ಆಗಿ 51ರಲ್ಲಿ ನಿಮ್ಮ ಕುಟುಂಬದಿಂದ ಪೂಜೆ ಆಗ್ಬೇಕು, ಮತ್ತೆ ನಿಮ್ಮಿಂದ ನಿಮ್ ಕುಟುಂಬದಿಂದನೇ ನಮ್ಗೆ ನನ್ನ ಅಭಿವೃದ್ಧಿ ಆಗ್ಬೇಕು ಈ ದೇವಸ್ಥಾನಗಳು ಅಂತ ಹೇಳಿದಾಗ ಸ್ವಾಮಿ ನಮ್ಮ ತಾತವರು ಒಂದು ರಿಕ್ವೆಸ್ಟ್ ಕೇಳ್ತಾರೆ. ನಾವು ನಮ್ಮ ಕೈಲಿ ಅದು ಆಗಲ್ಲ, ನಾವು ಕೃಷಿಕರು, ನಮಗ್ ಮಾತ್ರನೇ ನಾವು ಬೆಳ್ಕೊಳಕ್ ಆಗ್ತಾ ಇದೆ ಅಷ್ಟೇ. ಇವತ್ತು ನಮ್ಮ ಜೀವನನೇ ನಡ್ಸಕ್ ಆಗ್ತಿದೆ. ದೇವಸ್ಥಾನ ಎಲ್ಲ ಮಾಡೋಷ್ಟು ನಮ್ಮಲ್ಲಿ ಶಕ್ತಿನೂ ಇಲ್ಲ. ನೀವು ಯಾರಿಗಾದ್ರೂ ಶಕ್ತಿವಂತರಿಗೆ ಇವತ್ತಿನ ಅಂತ ಯಾರಾದ್ರೂ ಧನವಂತರಿಗೆ ನೀವು ಕಾಣಿಸ್ಕೊಳ್ಳಿ, ಅವ್ರು ಏನಾದ್ರು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ತಾತವ್ರು ಹೋಗುವಾಗ ಮತ್ತೆ ಕರೆದು ನಿನ್ನಿಂದನೇ ಆಗ್ಬೇಕು, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ, ಇದು ಮೊದಲು ಗುಂಡು ತೋಪು, ಇದು ಮದ್ರೆ ಕೆರೆ, ಇದು ನಮ್ಮ ಊರು ಹೋಬಳಿ, ಮದ್ರೆ ಹೋಬಳಿ ಅಂತ. ಹೋಬಳಿಗೆ ಸೇರಿದ್ದು ನಮ್ಮೂರು ಕನಸವಾಡಿ. ಇದು ಕನಸವಾಡಿನೇ, ಇದು ಮಧುರೆ ಅಂತ ಹೆಸರಲ್ಲ, ಕನಸವಾಡಿ ಅಂತ ಇದು ಊರ ಹೆಸರು. ಮಧುರೆ ಕೆರೆ ದಂಡೆಯಲ್ಲಿ ಇರೋ ದೇವಸ್ಥಾನದಿಂದ ಮಧುರೆ ದೇವಸ್ಥಾನ ಅಂತ ಇದಕ್ಕೆ ಹೆಸರು ಕರೀತಾರೆ. ಹಾಗಾಗಿ ಇಲ್ಲಿ ಬಂದು ಈ ಮಧುರೆ ಕೆರೆಯಿಂದ ಹಿಂಭಾಗದಲ್ಲಿ ಮೊದಲು ಎಲ್ಲ ಒಂದು ಏನು ಭತ್ತ ಮತ್ತೆ ರಾಗಿ ಹೊಲಗಳು ಜಾಸ್ತಿ ಇತ್ತು. ಆ ಗದ್ದೆ ಬೆಳೆದಿದ್ದೆಲ್ಲ ತಂದು ಒಂದು ಕಣ ಮಾಡಿ, ಕಣದಲ್ಲಿ ಒಂದು ಗುಂಡಿತ್ತು. ಆ ಗುಂಡಿಗೆ ಹೊಡೆದು ಆ ನೆಲ್ಲು ಮತ್ತೆ ಭತ್ತನ ಬೇರೆ ಮಾಡ್ತಾ ಇದ್ರು. ಹುಲ್ಲಿಂದ ಭತ್ತನ ಬೇರೆ ಮಾಡ್ತಿದ್ದು ಗುಂಡೆನೆ ಸ್ವಾಮಿ ಮೂಲ ವಿಗ್ರಹ ಅಂತ ನಾವು ಇವತ್ತು ಪೂಜೆ ಮಾಡ್ತಿರೋದು. ಅವರು ಈ ಗುಂಡಲ್ಲಿ ಇರ್ತೀನಿ ಅಂತ ಹೇಳಿ ಪೂಜೆ ಮಾಡಿಸ್ತಾರೆ. ಇದು ಆಗ ನಮ್ಮ ತಾತವ್ರಿಗೆ ಹೇಳಿದಂತೆ, ಸ್ವಾಮಿ ನನ್ನ ಕೈಲಿ ಶಕ್ತಿ ಇಲ್ಲ, ಈ ದೇವಸ್ಥಾನ ಕಟ್ಟುವಷ್ಟು ನಾನು ದೊಡ್ಡವನು ಅಲ್ಲ, ನೀವೇ ನನಗೆ ದಾರಿ ತೋರ್ಬೇಕು ಅಂದಾಗ ನಮ್ದು ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು. ಈ ತಾಲೂಕಿನ ತಹಸೀಲ್ದಾರರು OV ರಾಮಯ್ಯನವರು ಅಂತ ಇರ್ತಾರೆ.
ಅವ್ರ ಹತ್ರ ಹೋಗು, ನಾನೆಲ್ಲ ಹೇಳ್ತೀನಿ, ನೀನ್ ಏನಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ದೇವ್ರು ಕಳಿಸ್ತಾ ಅಂತ ಹೇಳಿ ನಾನು ಮಿಕ್ಕಿದ್ದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಅಂದ್ಬಿಟ್ಟು ಇವರು ತಾಲೂಕ್ ಆಫೀಸ್ ಹತ್ರ ಹೋಗ್ತಾರೆ. ಅಲ್ಲಿ ತಹಸೀಲ್ದಾರನ್ ಭೇಟಿ ಆದಾಗ ಅವ್ರು ಹೇಳ್ತಾರೆ, ನಿನ್ ತರ ನನ್ಗೆ ಸಾವಿರಾರು ಜನ ಬಂದ್ ಹೇಳಿಲ್ಲ, ಪ್ರತಿಯೊಬ್ಬರಿಗೂ ದೇವಸ್ಥಾನ ಮಾಡಕ್ ಆಗೋದಿಲ್ಲ, ದೇವರೇ ಬಂದ್ ಹೇಳಿ ನಾನು ಬಂದ್ ಮಾಡ್ಕೊಡ್ತೀನಿ ಅಂದಾಗ ಅವ್ರು ವಾಪಸ್ ಬಂದ್ಬಿಡ್ತಾರೆ. ಆಯ್ತು, ದೇವ್ರು ಹೇಳ್ದಾಗ ನೀವು ಬನ್ನಿ ಸ್ವಾಮಿ ಅಂತ ಬಂದಾಗ ಅವ್ರಿಗೆ ಶುಕ್ರವಾರ ರಾತ್ರಿ ಅವ್ರಿಗೆ ಮಲಗಿದಾಗ ಕಪಾಳ ಕೊಡ್ದಂಗ ಆಯ್ತಂಗೆ. ನನ್ ಭಕ್ತ ನಿನ್ನ ಹತ್ರ ಬಂದು ಕೇಳಿದ್ರು ನೀನ್ ನನಗೆ ದೇವಸ್ಥಾನ ಮಾಡಿಲ್ಲ, ನಾಳೆನೆ ಹೋಗಿ ನನಗೆ ದೇವಸ್ಥಾನ ನೀನಲ್ಲಿ ಒಂದ್ ಜಾಗ ಗುಂಡ್ತೋಪಲ್ಲಿ ಒಂದ್ ಜಾಗ ಕೊಟ್ಟು ನನ್ಗೆ ಅಲ್ಲಿ ನೀನು ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಅವ್ರಿಗೆಲ್ಲ ಸಹಕಾರ ಕೊಡಬೇಕು ಅಂತ. ಶನಿವಾರ ಬೆಳಿಗ್ಗೆ ಬರ್ತಾರೆ. ಮೊದಲೇನೆ ಬಂದು ನಮ್ಮ ತಾತವರು ಈ ಮೂಲ ವಿಗ್ರಹ ಬಿಟ್ಟು ಎಲ್ಲೂ ಹೋಗಿರಲ್ಲ ಅವ್ರು. ನನ್ಗೆ ಶನೇಶ್ವರ ನನ್ನ ಶನೇಶ್ವರನ್ ಭಕ್ತ ನಾನು ಅಂದ್ಬಿಟ್ಟು ಇದ್ರ ಪಕ್ಕದಲ್ಲೇ ಕೂತಿರ್ತೀವಿ. ಊರವರೆಲ್ಲ ಇವ್ರಿಗೆ ಏನೋ ಹುಚ್ಚಾಗೋಗಿದೆ, ಹುಚ್ಚು ಬಂದ್ಬಿಟ್ಟಿದೆ ಇವ್ರಿಗೆ ಅಂದ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿರ್ತಾರೆ. ಅದಾಗಿ ಅವರು ಶನಿವಾರ ಬೆಳಿಗ್ಗೆ ಇವರು ಓವಿರಾಮಯ್ಯನವರು ಬಂದಾಗ ಸ್ವಾಮಿಗೆ ಹೇಳ್ತಾರೆ, ನೋಡಿ ನನ್ಗೆ ಕನ್ಸಲ್ಲಿ ಸ್ವಾಮಿ ಬಂದು ಇಲ್ಲಿ ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಬಂದಿದ್ದೀನಪ್ಪ, ನಿನ್ ಮಾತನ್ನ ತಿರಸ್ಕರಿಸಿದ್ಕೆ ನನ್ನ ಕ್ಷಮಿಸ್ಬಿಡು ಅಂತ ಕೇಳಿದ್ಮೇಲೆ ಸ್ವಾಮಿಗೆ ಇಲ್ಲಿ ಬಂದು ಮತ್ತೆ ಸ್ವಾಮಿ ಬಂದು ಈ ಗರ್ಭಗುಡಿ 4 ಮೂಲೆಯಲ್ಲಿ ಸಹ ಇಷ್ಟರಲ್ಲೇ ನನಗೆ ಗರ್ಭಗುಡಿ ಆಗ್ಬೇಕು ಅಂತ ಗರ್ಭಗುಡಿ ಮಾಡಿಸಿರೋದು, ಸ್ವಾಮಿನೇ ಮಾಡಿಸಿರೋದು ಗರ್ಭಗುಡಿ ಇದು. ಹಾಗಾಗಿ ಇಲ್ಲಿ ಶನಿವಾರ ಅದಾದ್ಮೇಲೆ ಮತ್ತೆ ಸ್ವಾಮಿ ಒಂದು ಸ್ವಾಮಿಗೆ ನೈವೇದ್ಯ ಮಾಡಿರ್ತಾರೆ, ಒಂದು ಇಡೀ ಅನ್ನ ಎಡಿಸ್ತಾರೆ. ಸಾಕಷ್ಟು ಕಾಯಿಗಳು ಬಂದು ತಿಂತಾ ಇರ್ತವೆ. ಆಗ ಹೇಳ್ತಾರೆ, ನನ್ಗೆಲ್ಲಾರು ಕೂಡ ತುಂಬಾ ದೂರದಿಂದ ನನ್ನ ಭಕ್ತರುಗಳು ಬರ್ತಾರೆ, ಬಂದವರಿಗೆ ನನ್ನಿಂದ ನನ್ನ ಒಂದು ಆಶೀರ್ವಾದ ಏನಂದ್ರೆ ನನ್ನ ಹೆಸರು ಹೇಳಿ ನಿಂಬೆಹಣ್ಣು ಕೊಡು, ನೀನ್ ಇನ್ನೇನು ಮಾಡ್ಬೇಡ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಅಂತ ಕಳಿಸ್ತಾರೆ. ನಮ್ಮ ತಾತವ್ರ ಕಾಲದಿಂದ ಇವತ್ತವರೆಗೂ ನಡೀತಿರೋದು ಅದನ್ನ. ಯಾರು ನನಗೆ ಕಷ್ಟ ಅಂತ ಬರ್ತಾರೆ ಅವರು ಸ್ವಾಮಿ ಹತ್ರ ಮನಸಾರೆ ಪ್ರಾರ್ಥನೆ ಮಾಡ್ತಾರಲ್ಲ, ಎಲ್ರಿಗೂ ಒಳ್ಳೇದಾಗಿದೆ. ಇಲ್ಲಿ ಏನಂದ್ರೆ ಭಕ್ತಿಗೆ ಮಾತ್ರನೇ ಯುಕ್ತಿ, ಇನ್ನಿಂದ ಅದು ಬಿಟ್ಟ ಬೇರೆ ಏನಕ್ಕೂ ದಾರಿ ಇಲ್ಲ. ಯಾರು ಭಕ್ತಿಯಿಂದ ಮನಸಾರೆ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗಿದೆ. ಮತ್ತೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಪ್ರತಿಯೊಬ್ರು ಯಾರು ಖಾಲಿ ಹೊಟ್ಟೆ ಹೋಗಲ್ಲ, ಪ್ರತಿಯೊಬ್ರಿಗೂ ಅನ್ನ ಸಮರ್ಪಣೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ನಾವು ಬೆಳಗ್ಗೆ ತಿಂಡಿ ಬೆಳಗ್ಗೆಯಿಂದ ಮೊದಲನೇ ಪೂಜೆ ಆದ್ಮೇಲೆ ತಿಂಡಿ ಪ್ರಾರಂಭ ಮಾಡಿದ್ರೆ 4 ಗಂಟೆವರೆಗೂ ಬರೋರ್ಗೂ ಸಹ ಪ್ರತಿಯೊಬ್ಬರಿಗೂ ತಿಂಡಿ ಮತ್ತೆ ಊಟದ ವ್ಯವಸ್ಥೆ ಇರ್ತದೆ. ಎಷ್ಟೇ ಜನ ಬಂದರೂ ಸಹ ಪ್ರತಿಯೊಬ್ಬರಿಗೂ ಊಟ ಆಗ್ತೀವಿ. ಇಲ್ಲಿ ಸ್ವಾಮಿ ಪ್ರಸಾದ ಅಂತ ಪ್ರತಿಯೊಬ್ಬರು ಸ್ವೀಕರಿಸ್ತಾರೆ. ಯಾವ ವಾರ ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿ ಶನಿವಾರ ತುಂಬಾ ವಿಶೇಷ. ಶ್ರಾವಣದಲ್ಲಿ ತುಂಬಾ ಯಥೇಚ್ಛವಾಗಿ ಭಕ್ತರು ಬರ್ತಾರೆ. ಅವತ್ತೆಲ್ಲ ನಾವು ಬೆಳಗ್ಗೆ 2:30ಗೆ ಪ್ರಾರಂಭ ಮಾಡಿದ್ರೆ ದೇವಸ್ಥಾನ ಮತ್ತೆ ರಾತ್ರಿ 10-11 ಗಂಟೆವರೆಗೂ ಜನ ಬರ್ತಾರೆ. ಇಲ್ಲಿ ಬಂದವ್ರಿಗೆಲ್ಲನೂ ಸಹ ಸ್ವಾಮಿ ದರ್ಶನ ಆಗುತ್ತೆ. ಮತ್ತೆ ಅವರಿಗೆ ಪ್ರತಿಯೊಬ್ಬರಿಗೂ ಪ್ರಸಾದ ಇರುತ್ತೆ ಅವತ್ತು ಸಹ. ಅದೇ ಯಾರಂದ್ರೆ ಇಲ್ಲಿ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಅವ್ರು ಯಾರ್ಯಾರು ಉಳಿದುಕೊಂಡಿದ್ದಾರೆ ಎಲ್ಲರೂ ಸಹ ಶ್ರಾವಣದಲ್ಲಿ ಬರ್ತಾರೆ. ಪ್ರತಿ ಶನಿವಾರ ಬರ್ತಾರೆ. ಅಮಾವಾಸ್ಯೆ ಪೌರ್ಣಿಮೆಗಳಲ್ಲೂ ತುಂಬಾ ಜನ ಇರ್ತಾರೆ. ವಿಶೇಷವಾಗಿ ಅಭಿಷೇಕ ಮತ್ತೆ ಅಲಂಕಾರಗಳು ಎಲ್ಲಾನು ಕೂಡ ಶನಿವಾರ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಕಂಪಲ್ಸರಿ ಖಂಡಿತವಾಗಿ ಇದ್ದೇ ಇರ್ತದೆ. ಸುಮಾರು ಎಷ್ಟು ವರ್ಷದ ಇತಿಹಾಸ ಇದೆ ಸ್ವಾಮೀಜಿ ದೇವಸ್ಥಾನ? ಇದು 71ನೇ ವರ್ಷ ಇದು. ವಂಶ ಪರಂಪರೆ. ಹೌದೌದು. ನಾವು ನಮ್ಮ ತಾತವರಾದ್ಮೇಲೆ ನಮ್ಮ ತಂದೆಯವರು, ನಮ್ಮ ತಂದೆಯರಾದ್ಮೇಲೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ.